ಇಷ್ಟು ದಿನ ನಾನಾಗಲಿ ಅಮ್ಮ ಆಗಲಿ ದಾದ ಯಾರಾದರೂ ಅಷ್ಟೇ ತಿಂಡಿ ತಿನ್ನೋದಕ್ಕೆ ಮುಂಚೆನೇ ಇವತ್ತಿಂದು ದಾದನ ಕೆಲಸ ನೋಡಿ. ಇದು ತೋಟದಲ್ಲೆಲ್ಲ ಮಣ್ಣು ಹಾಕಿದ್ರಲ್ಲ, ಮಣ್ಣಿನ ದಂಡೆ ಭಾರಿ ಡೇಂಜರ್ ಇವಳು. ಅವಳ ಸ್ಕಿನ್ ಮೇಲೆಲ್ಲ ಒಂಥರ ಆಗಿದೆ ನೋಡಿ ಪಾಪ. ಎಲ್ಲ ಕೂದಲೆಲ್ಲ ಉದುರು ಹೋಗ್ತಾ ಇದೆ ನೋಡಿ. ಥರ ನೋಡಿ ಮುಖದ ಮೇಲೆಲ್ಲ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಇವತ್ತೊಂದೇನು ನಾವು 11ನೇ ಬಿಸಿಲಿಗೆ ಕೊಬ್ಬರಿಯನ್ನು ಒಣಗಿಸಿದ್ದೀವಿ. ಅದನ್ನೋರಲ್ಲಿ ಯಾವಾಗಲೂ ನಮಗೆಲ್ಲ ಹೇಳೋದೇನಂತಂದರೆ, ಏನಾದರೂ ಒಂದು ಕೆಲಸವನ್ನು ಮಾಡಿದಾಗ ಇನ್ನೊಬ್ಬರು ಆ ಕೆಲಸದ ಬಗ್ಗೆ ಮಾತಾಡಬಾರ್ದು. ಅಂದರೆ ಆ ಕೆಲಸ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊತೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಈಗ ಫ್ರೆಂಡ್ಸ್ ಟೈಮ್ ಒಂದು 9 ಗಂಟೆಗೆ ಬಂತು, ಇನ್ನೂ ಆಗಿಲ್ಲ. ಹಾಗೆ ನಾನು ತೋಟಕ್ಕೆ ಬಂದುಬಿಟ್ಟೆ. ಯಾಕಂತಂದರೆ ಹಸಿ ಹುಲ್ಲನ್ನು ಬೇಗ ಮಾಡ್ಕೋಬೇಕು, ಆಮೇಲೆ ಬಿಸಿಲಾಗಿ ಬಿಡ್ತದೆ ನೋಡಿ. ಇಷ್ಟು ದಿನ ನಾನಾಗಲಿ ಅಮ್ಮ ಆಗಲಿ ದಾದ ಯಾರಾದರೂ ಅಷ್ಟೇ ತಿಂಡಿ ತಿನ್ನೋದಕ್ಕೆ ಮುಂಚೆನೇ ಬಂದು ಹಸಿ ಹುಲ್ಲನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ರ. ಹಾಳೆಯನ್ನೆಲ್ಲ ಸಂಜೆ ಟೈಮಲ್ಲಿ ಕೆಲಸ ಮಾಡ್ತೆ ನಾನು. ಹಸಿ ಹುಲ್ಲಂತೂ ತಿಂಡಿ ಆಗೋದಕ್ಕಿಂತ ಮುಂಚೆನೇ ಬಂದು ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ನಿನ್ನೆ ನಾನೇ ಬಂದು ಬೆಳಿಗ್ಗೆ ಒಂದು 7 ಗಂಟೆ ಹಿಂಗೇ ಹಸಿಯನ್ನು ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ಇವತ್ತು ಬರೋದಕ್ಕಾಗಲೇ ಇಲ್ಲ ಗೀತಾ. ಮತ್ತು ನಿನ್ನೆ ನನಗೆ ತಲೆನೋವು ಬಂದುಬಿಟ್ಟಿತ್ತು. ಹಾಗಾಗಿ ಇವತ್ತು ಮುಖದಲ್ಲೆಲ್ಲ ಒಂಥರ ಭಾರ ಅಂತ ಅನ್ನಿಸ್ತಾ ಇದೆ ಗೈಸ್. ಹಾಗೆ ಈಗ ತಿಂಡಿ ಎಲ್ಲನೂ ಆಯ್ತಲ್ಲ, ಹಾಗಾಗಿ ಫಸ್ಟು ಹಸಿ ಹುಲ್ಲನ್ನು ಮಾಡ್ಕೊಂಡು ಹೋಗಾದ ನಂತರ ಎಲ್ಲ ಕೆಲಸ ಮಾಡುವ ಅಂತ ಇವಾಗ ಬಂದಿದ್ದು ಆಯಿತಾ. ಬೇಗ ನಾನು ಹಸಿ ಹುಲ್ಲನ್ನು ಮಾಡ್ಕೊಬಿಡ್ತೀನಿ ಆಯಿತಾ. ಆಮೇಲೆ ಮತ್ತೆ ಮುಂದೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅನ್ನೋದನ್ನು ನೀವು ಕೊನೆವರೆಗೂ ನೋಡಬೇಕು. ಇಷ್ಟ ಹೋಗ್ತಿದ್ರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಹಾಗೆ ಆಯಿತಾ ಗೈಸ್. ನೋಡಿ ಫ್ರೆಂಡ್ಸ್, ನಂದು ಹಸಿ ಹುಲ್ಲು ಮಾಡಿದ್ದಾಯಿತು. ಹಾಗೆ ಇಲ್ಲಿ ತೆಂಗಿನ ಮರದ ಹತ್ರನೇ ಸುಮಾರಷ್ಟೇ ಇತ್ತು ಹಸಿ. ಹಾಗಾಗಿ ಅಲ್ಲೇ ಕೊಯ್ದು ಈಗ ಒಂದು ಹೊರೆ ಮಾಡಿಟ್ಟಿದ್ದೀನಿ. ಈಗ ಮಳೆಗಾಲದ ಥರ ನಮಗೆ ದೊಡ್ಡ ಹಸಿ ಹುಲ್ಲಿನ ಹೊರೆ ಮಾಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅಂದರೆ ಅಷ್ಟು ಹಸಿ ಹುಲ್ಲು ಬೆಳೆಯೋದಿಲ್ಲ ನೋಡಿ. ಹಾಗಾಗಿ ಸ್ವಲ್ಪ ಇರ್ತದೆ, ಅದರಲ್ಲೇ ಒಂದು ಸುಂದರಿಯವರಿಗೆ ಸಾಕಾಗೋಷ್ಟು ಹಸಿ ಹುಲ್ಲನ್ನು ತೆಗೆಯೋದು. ಹಾಗೆ ಈಗ ಒಂದು ಹೊರೆಯನ್ನು ಮಾಡಿಟ್ಟಿದ್ದೀನಿ ನಾನು. ಈಗ ತೋಟದಲ್ಲಿ ಒಂದು ಸಾರಿ ಜಟ್ಟನ್ನು ಚೇಂಜ್ ಮಾಡಿ ಹಸಿ ಹುಲ್ಲಿನ ಹೊರೆಯನ್ನು ಹೊತ್ಕೊಂಡು ಮನೆಗೆ ಬರ್ತೆ. ಇವತ್ತಿಂದು ದಾದನ ಕೆಲಸ ನೋಡಿ. ಇದು ತೋಟದಲ್ಲೆಲ್ಲ ಮಣ್ಣು ಹಾಕಿದ್ರಲ್ಲ, ಮಣ್ಣಿನ ದಂಡೆ, ಅದನ್ನೆಲ್ಲ ಒಡೆದು ಎಲ್ಲ ಲೆವೆಲ್ ಮಾಡಿ ಹರಡ್ತಾ ಇರೋದು ನೋಡಿ. ಈಗ ಮಾತ್ರ ಶುರು ಮಾಡಿದ್ದಾರೆ ದಾದ. ಹಾಗೆ ಇದು ಒಂದು ಲೈನಲ್ಲಿ ಮಾತ್ರ ಆಯಿತು ನೋಡಿ. ಇನ್ನು ಇದಿಷ್ಟಿದೆ. 2 ದಿನ ಬೇಕಾಗ್ಬೋದು ದಾದನೆಗೆ ಒಬ್ರಿಗಾದರೆ. ನೋಡಿ, ಈಗ ನಾನು ಸುಂದರಿಯವರಿಗೆ ಅಕ್ಕಚ್ಚ ಕೊಡೋದಕ್ಕೆ ಬಂದೆ ಗೈಸ್. ಹಾಗೆ ನನ್ನ ಶೃಂಗಾರಿ ಎಂತ ಮಾಡ್ತಿದ್ದಾಳೆ? ಸುಮಾರು ದಿವಸ ಆಯ್ತಲ್ಲ ಶೃಂಗಾರಿನ ತೋರಿಸ್ದೆಯಾ? ಅಲ್ಲ ಶೃಂಗಾರಿ ನನ್ನ ಶೃಂಗಾರಿ ಒಂಥದ ಶೃಂಗಾರಿ. ಏನು ಶೃಂಗಾರಿ? ಮತ್ತು ನನ್ನ ಸುಂದರಿ ನೋಡಿ ಕುಂಡಿ ತೋರಿಸ್ತಿದ್ದಾಳೆ. ಮತ್ತು ಚಂದು ಗೈಸ್ ಏನಾಗಿದೆ ಅಂತ ನೋಡು. ಯಪ್ಪ ಭಾರಿ ಡೇಂಜರ್ ಇವಳು. ಅವಳ ಸ್ಕಿನ್ ಮೇಲೆಲ್ಲ ಒಂಥರ ಆಗಿದೆ ನೋಡಿ ಪಾಪ. ಎಲ್ಲ ಕೂದಲೆಲ್ಲ ಉದುರು ಹೋಗ್ತಾ ಇದೆ ನೋಡಿ. ಥರ ನೋಡಿ ಮುಖದ ಮೇಲೆಲ್ಲ ಈ ಥರ ಆಗಿದೆ. ಮತ್ತು ಅವಳಿಗೆ ಗಟ್ಟಿ ಹುಲ್ಲನ್ನೆಲ್ಲ ತಿನ್ನೋದಕ್ಕೂ ಆಗೋದಿಲ್ಲ, ಎಲ್ಲನೂ ಹಾಗೆ ಬಿಡ್ತಾಳೆ ನೋಡಿ. ಅಂದರೆ ಏಜ್ ಆಯ್ತಲ್ಲ ತುಂಬ ಪಾಪ ಗೈಸ್. ನನ್ನ ಚಂದು ಎಷ್ಟು ವರ್ಷದಿಂದ ಇದ್ದವಳು ನಮ್ಮ ಮನೆಯಲ್ಲೇ. ಅಲ್ಲ ಚಂದು ನೋಡಿ. ಏನೇ ಸುಂದರಿ, ಮುಖ ತೋರಿಸೆ. ಅಪರೂಪಕ್ಕೆ ನೀನು ತೋರ್ಸೋಕ್ಕೆ ಬಂದಿದ್ದೆ ನಾನು. ಸುಂದರಿ, ನಾನು ಮೊಬೈಲ್ ಹಿಡ್ಕೊ ಬಂದಿರೋ ಟೈಮಲ್ಲಿ ಅದರ ಕೇಸ್ ಅವರೆಲ್ಲ ಹೆಂಗೆ ಮಾಡ್ತಾರೆ ಗೊತ್ತಾ? ಮೊಬೈಲ್ ಹಿಡ್ಕೊ ಬಂದ್ರೇ ಬೇರೆ ಥರ ಇರ್ತಾರೆ ಇವರು. ಅಲ್ಲ ಸುಂದರಿ ಏನೇ ಇವಳು ಮಾತ್ರ ನಮ್ಮನೆ ಎನರ್ಜಿ ಗರ್ಲ್ ಶೃಂಗಾರಿ. ಹಾಯ್ ಕುಚ್ಚುತ್ತದೆ ಗೈಸ್. ಏನೇ ಶೃಂಗಾರಿ ಎನರ್ಜಿ ಗರ್ಲ್ ನಮ್ಮನೆಗೆ. ಬಿಳಿ ಕಾಳುಮೆಣಸನ್ನು ಕೂಡ ಇವತ್ತು ಬಿಸಿಲಲ್ಲಿ ಒಣಗಿಸ್ತೀನಿ. ಇನ್ನೊಂದು 3-4 ದಿವಸ ಬಿಸಿಲಲ್ಲಿ ಒಣಗಿಸ್ಬೇಕು ನೋಡಿ. ಹಾಗಾಗಿ ಇವತ್ತು ಕೂಡ ಒಣಗಿಸ್ಬಿಟ್ಟಿದ್ದೀನಿ ಗೈಸ್. ಹಾಗೆ ನೋಡಿ ಚೆನ್ನಾಗಿರುವಂಥ ಕಾಳು ಬಂದಿದೆ
ನೋಡಿದ್ರೆ ನೀವು ಮನೆ ಬಳಕೆಗೆ ಇದೇ ಥರ ಕಾಳನ್ನು ಮಾಡಿಟ್ಕೊಂಡ್ರೆ ಚೆಂದ ಆಗ್ತದೆ. ಆದರೆ ಎಂತ ಹೇಳಿ, ನಮಗೆ ಹಸಿ ಕಾಳು ಮೆಣಸು ಸಿಗಬೇಕಾಗ್ತದೆ. ಹಂಗಿದ್ರೆ ಮಾತ್ರ ಈ ಕಾಳನ್ನು ಮಾಡೋದಕ್ಕಾಗ್ತದೆ. ಏಯ್ ಏನಾ ಅದೇಂತ ತಿನ್ನೋದು ನೋಡಿದೀಯಾ? ಹೌದಾ, ನೀನು ತಿನ್ನೋದು ನೋಡಿದೆಯಾ ಅಲ್ಲಿ ಹೋಗೋಕ್ಕೆ? ಹೌದಣ್ಣ? ನೀನು ತಿನ್ನೋದು ಅಲ್ಲ ಅದು. ಬಾ ಬಾ. ಇವನಿಗೆ ಬರೀ ಎಂತ ಹೇಳಿ ಗೈಸ್, ಬರೀ ಮೀಸೆ ತೋರಿಸ್ಬೇಕು ಇವನಿಗೆ. ನೋಡಿ, ಕುಂತಲ್ಲಿ ನಿಂತಲ್ಲಿ ಬರೋದು, ಅವನು ಮೀಸೆ ತೋರಿಸು ಅಂತ ಹೇಳೋದು. ನೋಡಿ, ಏ ಬುಲ್ಲ ಈಚೆ ಬರ, ಅಲ್ಲಿ ಮಲಗಬೇಡ. ನೋಡಿ, ಬರೀ ಮೀಸೆ ತೋರಿಸಿದ್ರೆ ಹೀಗೆ ಮಲಗೋದು ಇವನು. ಕಳ್ಳ ಬುಲ್ಲಣ್ಣ. ಬುಲ್ಲಣ್ಣ, ಏ ಬುಲ್ಲಣ್ಣ. ನೋಡಿ ಫ್ರೆಂಡ್ಸ್, ನಿಮ್ಮನೆ ಬುಲ್ಲನು ಇದೇ ಥರ ಮಾಡುತ್ತೆ ಅಂತ ತಿಳಿಸಿ ನೋಡುವ. ಇವನಿಗೆ ಮೀಸೆ ತೋರಿಸ್ಬಿಟ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಮತ್ತು ಯಾರು ಕೂಡ ಮೀಸೆ ತೋರಿಸೋದಿಲ್ಲ, ಇವ್ರು ತೋರಿಸೋರಿಲ್ಲ ಅಂತ ಅಂದ್ಬಿಟ್ರೆ ಇವನು ನಮ್ಮದು ತೆಂಗಿನಕಾಯಿ ಎಲ್ಲ ತುರಿಯುವಂಥ ತುರಿ ಮಣೆ ಇರ್ತದೆ ನೋಡಿ, ಅದಕ್ಕೆ ಹೋಗಿ ತೋರಿಸ್ಕೊಳ್ಳೋದು. ಭಾರಿ ಮಜಾ ಇದ್ದಾನೆ ನಮ್ಮ ಮನೇಲಿ ಗಾಡಿ ಪುರುಷ ಇವ ಬುಲ್ಲಣ್ಣ. ಏಯ್ ಇಚಿಗೆ ಬಾ, ಅಲ್ಲ ಆಯ್ತದೆ, ಚಲೋ ಆಯ್ತದೆ, ಇಚಿ ಬಾ ಬುಲ್ಲ, ಇಚಿಗೆ ಬಾ ಬುಲ್ಲಣ್ಣ. ಹೋಯ್ತು ನೋಡ ನೀನು ಚಲೋ ಹಾಕಿದೆಯಲ್ಲ ಎಲ್ಲ. ಬಾ. ಇವಾಗ ಇಲ್ಲಿ ಒಂದು ಶೀಟಲ್ಲೇ ಮುಚ್ಚಿಟ್ಟಿದ್ದಾರೆ ನೋಡಿ, ಕ್ರೀಮ್ ಕಲರು ಶ್ಯಾಡೋ ನೆಟ್ಟಲ್ಲೇ ಮುಚ್ಚಿಟ್ಟಿದ್ವಿ. ಕೊಬ್ಬರಿ ಏನಾಯ್ತು ಫ್ರೆಂಡ್ಸ್, ಚೂಳಿಯಲ್ಲಿದ್ದೆ, ಅದನ್ನೀಗ ಒಣಸೋದಕ್ಕೆ ಬಂದಿದ್ದು. ಇವತ್ತು ಒಣಗಿಸ್ತಾ ಇರೋದು 11 ಬಿಸಿಲಿಗೆ ಕೊಬ್ಬರಿಯನ್ನು. ಹಾಗೆ ನೋಡಿ ಫ್ರೆಂಡ್ಸ್, ಇವತ್ತೊಂದೇನು ನಾವು 11 ಬಿಸಿಲಿಗೆ ಕೊಬ್ಬರಿಯನ್ನು ಒಣಗಿಸಿದ್ದೀವಿ. ಹಾಗೆ ಎಲ್ಲನೂ ರೆಡಿಯಾಗಿದೆ. ಇದನ್ನು ಈಗ ಮಿಲ್ಲಿಗೆ ತಗೊಂಡೋಗಿ ಎಣ್ಣೆಯನ್ನು ಮಾಡಿಸ್ಕೊ ಬರಬೇಕು. ಯಾವಾಗ ಮಾಡಿಸ್ಕೊಬತ್ತಾರೆ ಅಂತ ಗೊತ್ತಿಲ್ಲಲ್ಲ ಅದು. ಹಾಗಾಗಿ ಅಲ್ಲಿವರೆಗೂ ನಾನು ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಮತ್ತು ಚೆಂದ ಒಣಗಿದೆ ನೋಡಿ, ಎಷ್ಟು ಗಟ್ಟಿಯಾಗಿದೆ ಗೊತ್ತಾ, ಕರೆಕ್ಟ್ ಒಣಗಿದೆ ಇದು. ಮತ್ತು ಚೆಂದ ಹದನೂ ಕೂಡ ಬಂದಿದೆ ಎಣ್ಣೆಗೆ ಕೊಬ್ಬರಿ ಫ್ರೆಂಡ್ಸ್. ಹಾಗೆ ಇದು ಹಾಳೆಕಾಯಿ, ಇಲ್ಲಿ ಹಾಳೆ ಎಲ್ಲ ಒಣಗಿಸಿಟ್ಟಿದ್ದೀನಿ ಈಗ ಆಯಿತಾ, ಚೆನ್ನಾಗಿ ಒಣಗಿದೆ. ಇನ್ನೂ ಎಣ್ಣೆ ಮಾಡಿಸ್ಕೊ ಬರಬೇಕು, ಯಾವಾಗಂತ ಗೊತ್ತಿಲ್ಲಲ್ಲ. ಹಾಗೆ ಬುಲ್ಲ ನೋಡಿ, ಅವನು ಎಲ್ಲಿ ಹೋದರೂ ಬರೋದು, ಅಲ್ಲೇ ಗಾಡಿ ಮನುಷ್ಯನಾಗಿಬಿಟ್ಟಿದ್ದಾನೆ ಭಾರಿ ಫ್ರೆಂಡ್ಸ್ ಇತ್ತೀಚೆಗೆ ಈ ಬುಲ್ಲಣ್ಣ. ಬುಲ್ಲ, ಏ ಬುಲ್ಲ ನೋಡಿ, ಅಲ್ಲಿ ಸಣ್ಣ ಸಣ್ಣ ಕೊಬ್ಬರಿ ಚೂರೆಲ್ಲ ಬಿದ್ದಿದೆ ನೋಡಿ, ಅದನ್ನೆಲ್ಲ ತಿಂತಾ ಇದ್ದಾನೆ. ಹಾಗೆ ಫ್ರೆಂಡ್ಸ್ ನೋಡಿ, ಇವರೆಗೂ ಆಗಿತ್ತು ನಾವು ಮಣ್ಣಿನ ದಂಡೆಯನ್ನು ಹಾಕಿದ್ದು. ಹಾಗೆ ಇಲ್ಲಲ್ಲ, ಆಗಿಲ್ಲ. ಆ ಕಡೆಯಿಂದಾದ ಮಣ್ಣಿನ ದಂಡೆಯನ್ನು ಹರಡ್ಕೊಂತ ಬರ್ತಾಯಿದ್ದು ನೋಡಿ. ಮಣ್ಣನ್ನೆಲ್ಲ ಎಲ್ಲ ಕಡೆಯೂ ಹರಡಿದ್ದಲ್ಲೆಲ್ಲ ಜಟ್ಟನ್ನು ಹಾಕಿ ಹೋಗಿದ್ದಾರೆ ನೋಡಿ ದಾದ. ಮತ್ತು ನಾನು ಕೆಳಗಡೆ ಎಲ್ಲ ಅಲ್ಲಿ ಜಟ್ಟನ್ನೆಲ್ಲ ಚೇಂಜ್ ಮಾಡಿದೆ. ಮತ್ತು ನೋಡಿ ಇದೆ ಗೈಸ್, ಎಷ್ಟು ಕೆಲಸ ಮಾಡಿದ್ರು ದಾದ ಅಂತ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ ಮಣ್ಣನ್ನೆಲ್ಲ ಹರಡಿ ಎಷ್ಟು ಕೆಲಸ ಮಾಡಿದೆ ನೋಡಿ ದಾದನವರ ಕೆಲಸ ಅಲ್ಲ ಅಂತಂದರೆ ಎಷ್ಟು ಅಂತ ಹೇಳಿ ನೀಟಾಗಿ ಶಿಸ್ತಾಗಿರ್ತದೆ ಅಂತ ನೋಡಿ ಗೈಸ್. ನೀಟು ಶಿಸ್ತು ಎರಡೂ ಒಂದೇ. ಅದು ನಂಗೆ ಶಬ್ದ ಸಿಗದೇನೆ ಹಂಗಾಗಿಬಿಡ್ತೈತೆ ಗೈಸ್. ಎಷ್ಟು ಶಿಸ್ತಿನ ಕೆಲಸವನ್ನು ಮಾಡ್ತಾರೆ ಅಂದರೆ ದಾದನವರಲ್ಲಿ ಯಾವಾಗಲೂ ನಮಗೆಲ್ಲ ಹೇಳೋದೇನಂತಂದರೆ, ಏನಾದರೂ ಒಂದು ಕೆಲಸವನ್ನು ಮಾಡಿದಾಗ ಇನ್ನೊಬ್ಬರು ಆ ಕೆಲಸದ ಬಗ್ಗೆ ಮಾತಾಡಬಾರ್ದು, ಅಂದರೆ ಆ ಕೆಲಸ ಸರಿಯಾಗಿಲ್ಲ ಅಂತ ಹೇಳಬಾರ್ದಂತೆ, ಆ ರೀತಿ ಕೆಲಸವನ್ನು ಮಾಡಬೇಕಂತೆ. ಹಾಗೆ ಗೈಸ್ ದಾದನವರೆಲ್ಲ ನಮಗೆ ಟ್ರೈನಿಂಗ್ ಕೊಡೋದು. ಅದನ್ನೇ ಕೂಡ ಕೆಲವೊಂದು ಮಾತನ್ನೆಲ್ಲ ನಿಮಗೂ ಕೂಡ ತಿಳಿಸ್ತಾ ಇರ್ತೀನಿ ನಾನು ಕೆಲವೊಂದಿನೆಲ್ಲ. ಹಾಗೆ ಫ್ರೆಂಡ್ಸ್ ನೋಡಿ, ಚೆನ್ನಾಗಾಗಿದೆ ಅಲ್ವಾ. ಮತ್ತು ತೋಟಕ್ಕೆಲ್ಲ ಏನಂತಂದರೆ ಗೊಬ್ಬರದಕ್ಕಿಂತಲೂ ಮೇಯ್ನಾಗಿ ಮಣ್ಣನ್ನು ಕೊಡಬೇಕಂತೆ. ಹಾಗಾಗಿ ಅಷ್ಟು ವರ್ಷಕ್ಕೆ ನಮ್ಮಲ್ಲಿ ಒಂದೊಂದು ಅಂಟಿನ ಪ್ರಕಾರ ಮಣ್ಣನ್ನೆಲ್ಲ ಹಾಕ್ತಾ ಹೋಗ್ತೀವಿ. ಹಾಗೆ ಈ ವರ್ಷ ಈ ಜಾಗದಲ್ಲಿ ಮಣ್ಣು ಹಾಕಿದ್ರಲ್ಲ, ಇದರ ಮಧ್ಯದಲ್ಲೆಲ್ಲ ಅಂತ ಹೇಳಿ ಸೊಪ್ಪನ್ನೆಲ್ಲ ಹಾಕಬೇಕು ಅಂತ ಇದ್ದರು. ಆದರೆ ದಾದನವ್ರಿಗೆ ಕೆಲಸದ ಒತ್ತಡ ಇರೋದ್ರಿಂದ ಮಣ್ಣನ್ನೇ ಮತ್ತೆ ಹರಡಿಬಿಟ್ರು. ಇನ್ನು ನೆಕ್ಸ್ಟ್ ಇಯರ್ ಯಾವತ್ತಾದರೂ ಹಾಕಿದ್ರಾಯಿತು ಅಂತ ಅಂದ್ಬಿಟ್ಟು, ಇಲ್ಲಾಂತಂದರೆ ಫ್ರೀ ಆದಾಗ ಇದ್ರ ಮೇಲ್ಗಡೆನಾದ್ರು ಸೊಪ್ಪು ಹಾಕಿದ್ರಾಯಿತು ಅಂತ ಇದೇ ಥರ ಮಾಡಿಟ್ಬಿಟ್ಟಿದ್ದಾರೆ ನೋಡಿ. ಈಗ ಮತ್ತು ಕಾಳು ಮೆಣಸು ಕೊಯ್ಯೋದಿದೆ, ಹೀಗೆ ಇನ್ನು ದರ್ಕ ಮಾಡೋದಿದೆ, ಕಟ್ಟಿಗೆ ಮಾಡೋದಿದೆ, ಇಷ್ಟೆಲ್ಲ ಕೆಲಸಗಳೇ ಇದೆ. ಹಾಗಾಗಿ ಮತ್ತೆ ಸಮಯ ವ್ಯರ್ಥ ಮಾಡೋದು ಬೇಡ, ಮತ್ತು ಕೆಲಸವನ್ನು ಹಾಗೆ ನಿಲ್ಲಿಸೋದು ಬೇಡ ನೋಡಿ. ಹಾಗಾಗಿ ಈ ಕೆಲಸವನ್ನು ಇದೇ ಥರ ಮಾಡಿಬಿಡುವ ಅಂತ ಹೇಳಿ ಮಾಡ್ತಾ ಇರೋದು. ಇವಾಗ ಸಮಯ ಬಂದು 5:15 ಬಂತು. ಹಾಗೆ ನಾನು ಮೊದಲೇ ಬಂದು ತೋಟದ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಿ ಮನೆಗೆ ಹೋಗಿ ಬಂದು ಮತ್ತೆ ಈಗ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಹಾಗೆ ಅದಾದನ್ನು ಕೂಡ ಬೆಳಗ್ಗೆಯಿಂದ ಮಣ್ಣು ಹರಡುವಂಥ ಕೆಲಸ ಮಾಡ್ತಾಯಿದ್ರು ನೋಡಿ, ಅದನ್ನು ಕೂಡ ಮುಗಿಸಿದ್ರು. ಮತ್ತು ಬೆಳಗ್ಗೆಯಿಂದ ಒಂದೇ ಸಬನೆ ಅದೇ ಕೆಲಸ ಮಾಡ್ತಾಯಿದ್ರು ನೋಡಿ, ಸುಸ್ತಾಗ್ತದೆ. ಅದು ಬೇರೆ ದಾದನಿಗೆ ಸುದ್ದಿದ್ದಲ್ಲ ಅಷ್ಟೇ, ಬೆನ್ನು ನೋವು ಬಂದು ಕಡಿಮೆ ಆಗಿದೆಯಲ್ಲ. ಹಂಗಾಗಿ ನಾವೆಲ್ಲರೂ ಸಾಕು ಬಂದ್ ಮಾಡಿ, ನಾಳೆ ಮಾಡಿದ್ರಾಯಿತು ಅಂತ ಅಂದ್ಬಿಟ್ಟು ಬಂದ್ ಮಾಡಿಸ್ತೀವಿ. ಸಾಕಿದ್ದು ಅದೀಗ ಸ್ನಾನ ಮಾಡ್ತಾಯಿದ್ರೆ ಮನೆಗೆ ಹೋಗಿ. ಮತ್ತು ನಮ್ಮದು ಕೂಡ ಎಲ್ಲ ಕೆಲಸಗಳು ಮುಗಿದಿದೆ. ಇನ್ನು ಲಾಸ್ಟಲ್ಲೇ ಸುಂದರವರಿಗೆ
ಒಂದು ಸರಿ ಹುಲ್ಲನ್ನು ಹಾಕೋದು, ಆಮೇಲೆ ಕೋಳಿಗಳನ್ನೆಲ್ಲ ಗೂಡಿಗೆ ಸೇರಿಸೋದು, ಇದಿಷ್ಟೇ ಕೆಲಸ ಇರೋದು. ಹಾಗೆ ಮತ್ತು ಇವತ್ತಿನ ಬ್ಲಾಗ್ ಕೂಡ ನಿಮಗೆ ತುಂಬ ಖುಷಿ ಕೊಟ್ಟಿರುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಹೊಸಬ್ರಾಗಿದ್ದರು ತುಂಬ ದಿನಗಳಿಂದ ಚಾನಲ್ನ ನೋಡ್ತಾ ಇವಳ ವೀಡಿಯೋ ಹಾಕೋ ನನಗೆ ಇಷ್ಟ ಆಗ್ತಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಬೇಡ ಅಂತ ಯಾರ್ಯಾರು ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ನೋಡಿ, ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಚೆನ್ನಾಗಿರುವಂಥ ವೀಡಿಯೋಸ್ಗಳನ್ನ ಮಾಡ್ತೀನಿ ಅಂದ್ಕೊತಾ ಇದ್ದೀನಿ ಗೈಸ್. ಹಾಗೆ ಮತ್ತು ಇನ್ನು ನಾಳಿನ ಬ್ಲಾಗಲ್ಲಿ ಸಿಗಬೇಕಲ್ಲ, ಅಲ್ಲಿವರೆಗೂ ಜೈ ಶ್ರೀರಾಮ್.